ಹಾಯ್ ಹಲೋ ನಮಸ್ತೆ. ಐಶ್ವರ್ಯ ಪ್ರಮೋದ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಕ್ಕ ನನಗೆ ತುಂಬ ವರ್ಷದಿಂದ ಮನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಬಟ್ ಆಗಿರಲಿಲ್ಲ. ಏನೋ ಕಾರಣಾಂತರದಿಂದ ಮಾಡೋಕ್ಕಾಗಿರಲಿಲ್ಲ. ಇಷ್ಟರೊಳಗೆ ಮನೆ ಆಗಬೇಕಿತ್ತು, ಬಟ್ ಆಗಿರಲಿಲ್ಲ. ಮನೆ ಭೂಮಿ ಪೂಜೆನ ಇಟ್ಕೊಂಡಿದ್ರು. ಸರಿ ಅಂತೇಳಿ ನಾವು ಎಲ್ಲ ಫ್ಯಾಮಿಲಿ ಹೊರಟ್ವಿ. ಮಕ್ಕಳು ಎಲ್ಲ ಒಟ್ಟಿಗೆ ಸೇರಿಸಂದ್ರೆ ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ತುಂಬಾ ಖುಷಿ ಪಡ್ತಾರೆ ಮಕ್ಕಳು ಸೇರಿಕೊಂಡು. ಹಾಗೆಯೇ ಬೆಳಗ್ಗೆನೇ ಬೇಗ ಎದ್ದು ಬೆಳಗ್ಗೆನೇ ಪೂಜೆಗೆ ಎಲ್ಲ ತಯಾರಿ ಮಾಡ್ಕೋಬೇಕಾಗಿತ್ತು. ಅಕ್ಕ ಎಲ್ಲ ಪೂಜೆಗೆ ತಯಾರಿ ಮಾಡ್ಕೊಳ್ತಿದ್ಲು. ನಾನು ನನ್ನ ತಂಗಿ ಸೇರಿ ಸ್ವಲ್ಪ ಅಡುಗೆ ಮಾಡೋಣ ಅಂತ ಹೇಳಿ, ಬೆಳಗ್ಗೆ ಪೂಜೆಗೆ ಜನ ಆಗ್ತಾರೆ ಒಂದು 20 ಜನದಷ್ಟು ಅಂತ ಹೇಳಿ ಪಲಾವ್ ಮಾಡಿ, ಹಾಗೆಯೇ ಕೇಸರಿಬಾತು ಮಾಡಿ, ಮತ್ತು ಮೊಸರು ಬಜ್ಜಿ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ವಿ. ಅದ ನಂತರ ಎಲ್ಲರೂ ಸ್ನಾನ ಮಾಡಿ ಪೂಜೆಗೆ ತಯಾರಿ ಇಟ್ಕೊಂಡು ಏನೇನು ಬೇಕು ಅಂತ. ಹಾಗೆಯೇ ಅಕ್ಕ ಮನೆ ದೀಪ ಕಸ್ತೀನಿ ಅಷ್ಟೊಳಗೆ ಮನೆ ಒರೆಸ್ಬಿಡಿ ಅಂತ ಹೇಳಿದ್ಲು. ತಂಗಿ ಮನೆ ಒರೆಸ್ತಾ ಇದ್ಲು. ಹಾಗೆಯೇ ಹಸ್ಬೆಂಡು ಆಗಲಿ ಮಕ್ಕಳೆಲ್ಲ ಟೈಮ್ ಪಾಸಿಗೆ ಆಚೆ ಈಚೆ ಓಡಾಡ್ತಾಯಿದ್ರು. ಭಾವ ಇನ್ನು ಫುಲ್ಲು ಸಾಮಾನೆಲ್ಲ ತರಬೇಕು ಅಂತೇಳಿ ಹಳೆ ಮನೆ ಹತ್ರ ಹೋಗಿದ್ದರು. ಸರಿ ಅಂತೇಳಿ ದೇವ್ರ ಪೂಜೆನ ಮಾಡಿದ್ರೆ ಎಲ್ಲರೂ ಸ್ನಾನ ಮಾಡಿ ಬಂದು ಫ್ರೆಶ್ ಅಪ್ ಆಗಿ ನಂತರ ದೀಪ ಎಲ್ಲ ಕಸಿ ನಾವು ಹೊರಟ್ವಿ. ಅಕ್ಕ ಸ್ಯಾರಿ ಉಡಲ್ಲ, ಪೂಜೆ ಎಲ್ಲ ಬಿಡು, ಡ್ರೆಸ್ ಹಾಕ್ಕೊಳ್ತೀನಿ ಅಂತಿದ್ದು, ಬಟ್ ಎಲ್ಲ ಸೇರಿ ಸ್ಯಾರಿ ಹಾಕೋ ಪೂಜೆ ಎಲ್ಲ ಮನೆ ಪೂಜೆ ಅಂತ, ಅದಕ್ಕೆ ಖುಷಿಯಾಗಿ ಪೂಜೆನ ಮಾಡು ಅಂತೇಳಿ ಹೇಳ್ತಾ ಇದ್ವಿ. ಏಕೆಂದರೆ ಅವಳು ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋದು ಬೇಗ ಜಾಸ್ತಿ. ಏಕೆಂದರೆ ಏನಾರು ಅಂತಾರೆ, ಮತ್ತು ಯಾವುದೇ ವಿಷಯ ಆಗಲಿ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ತುಂಬಾ ತಲೆ ಕೆಡಿಸ್ಕೊಳ್ತಾಳೆ. ಕಾರ್ತಿಕ ಮಾಸೆ ಶುಕ್ಲ ಪಕ್ಷ ಅಶ್ವಿನಿ ನಕ್ಷತ್ರ ಏವಂ ಗುಣ ವಿಶೇಷಣ ವಿಶಿಷ್ಟಾಯ. ಹಾಗೆ ಪೂಜೆ ಹತ್ರ ಬಂದ ನಂತರ ಪೂಜೆ ಆದ ನಂತರ ಫುಲ್ಲು ಕಳಸಲ್ಲಿ ಪೂಜೆ. ನಾನು ಈ ನಮ್ಮನೆ ದಳ ಪೂಜೆದಲ್ಲಿ ಈ ಥರ ಪೂಜೆ ಮಾಡಿರಲಿಲ್ಲ. ನಾನು ಡಿಫ್ರೆಂಟಾಗಿ ಇಲ್ಲಿ ನೋಡಿದೆ. ಕಳಸ ಎಲ್ಲ ಕೂರಿಸಿ ಮತ್ತು 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು, ಮತ್ತು 5 ಮುತ್ತೈದೆಯರು ಸೇರಿ ಗುದ್ದಲಿ ಹಾರಿರ್ತಾ ಒಂದರಿಂದ ಮಣ್ಣಿನ ಕುಬುವಿಗಂತ ಅದೊಂದು ಶಾಸ್ತ್ರ ಅಂತೆ. ಹಾಗೆಯೇ ಎಲ್ಲರೂ ತುಂಬ ಜನ ಬಂದು ಅವ್ರ ಅಣ್ಣ ತಮ್ಮದಿರೆಲ್ಲ ತುಂಬ ಜನನೇ ಇದ್ದರು, ಬಟ್ ಅವ್ರನ್ನೆಲ್ಲ ಕವರ್ ಮಾಡಿಲ್ಲ. ಎಲ್ಲರೂ ಪೂಜೆನ ಕ್ಲೀನಾಗಿ ಮಾಡಿ ನಂತರ ನೋಡಿ ಈ ಥರ ಪೂಜೆ ಎಲ್ಲ ಮಾಡಿ ನನಗೂ ಡಿಫ್ರೆಂಟಾಗಿತ್ತು. ನನಗೆ ತುಂಬಾ ಖುಷಿ ಆಯಿತು. ಹಾಗೆಯೇ ತಿಂಡಿ ಪೂಜೆ ಎಲ್ಲ ಆದ ನಂತರ ತಿಂಡಿ ಮಾಡೋಣ ಅಂತೇಳಿ ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಂತ ಎಲ್ಲನೂ ರೆಡಿ ಮಾಡ್ಕೊಂಡ್ವಿ. ಪಲಾವು, ಕೇಸರಿಬಾತು, ಹಾಗೆಯೇ ಅವಳು ಮನೆಯಲ್ಲಿ ಲಾಡು ಮಾಡಿದ್ಲು ಅಕ್ಕ. ಹಾಗೆ ಮೊಸರು ಗೊಜ್ಜು ಮಾಡಿದ್ವಿ. ಸಿಂಪಲ್ಲಾಗಿತ್ತು ನಮ್ಮ ಅಕ್ಕನ ಮನೆಯ ದಳ ಪೂಜೆ. ತುಂಬ ಒಂದು 20-25 ಜನ ಆಗಿವಿ. ಆದಂಥ ಪೂಜೆ ಎಲ್ಲ ಮುಗಿಸಿ ಎಲ್ಲ ಕ್ಲೀನ್ ಮಾಡಿ ನಂತರ ಮನೆಗೆ ಬಂದ್ವಿ. ಅಕ್ಕವರು ಇರೋ ಮನೆಗೆ ಬಂದ್ವಿ ನಾವು. ಅಲ್ಲಿ ಬಂದು ಐಸ್ ಕ್ರೀಮ್ ತೊಗೊಂಡು ಐಸ್ ಕ್ರೀಮ್ ಎಲ್ಲ ತಿಂದು, ಗಂಡಸು ಯಾರೂ ಇರಲಿಲ್ಲ, ಎಲ್ಲ ಟೌನಿಗೆ ಹೋಗಿದ್ದರು. ಸರಿ ಅಂತೇಳಿ ನಾನು ಮತ್ತು ತಂಗಿ ನಾನ್ ವೆಜ್ಜಿಗೆ ಈರುಳ್ಳಿ ಆಗಲಿ ಪ್ರತಿಯೊಂದನ್ನು ರೆಡಿ ಮಾಡ್ಕೊಳ್ತಿದ್ವಿ. ಈರುಳ್ಳಿ ಹಚ್ಚಿ ಕಣ್ಣೆಲ್ಲ ಉರಿ ಬರ್ತಾಯಿತ್ತು. ಅದಕ್ಕೆ ತಂಗಿ ನನ್ನ ನೋಡಿ ಆಡ್ಕೊಳ್ತಾ ಇದ್ಲು. ಅಕ್ಕನೂ ಕಡುಬೆಲ್ಲ ಮಾಡ್ಕೊಳ್ತೀನಿ ಅಂತೇಳಿ ಕಡುಬು ಮಾಡ್ತಾಯಿದ್ಲು. ನಾವು ಸಾಂಬಾರಿಗೆ ನಾನು ತಂಗಿ ರೆಡಿ ಮಾಡ್ಕೊಳ್ತಾಯಿದ್ವಿ. ಅಮ್ಮ ಕೂತ್ಕೊಂಡು ಮಕ್ಳ ಜೊತೆ ಎಲ್ಲ ಆಟ ಆಡ್ತಾಯಿದ್ರು. ಹಾಗೆ ನಾನ್ ವೆಜ್ ಇನ್ನೂ ಬಂದಿರಲಿಲ್ಲ. ಎಷ್ಟರೊಳಗೆಲ್ಲ ರೆಡಿ ಮಾಡ್ಕೊಂಡ್ವಿ. ನಾನ್ ವೆಜ್ ಬಂದ ನಂತರ ರೆಡಿ ಮಾಡ್ಕೊಳ್ಳೋಣ, ಅವರೆಲ್ಲ ಗಂಡಸರು ಅಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿ. ನನಗಂತೂ ತುಂಬಾ ಖುಷಿಯಾಯಿತು ಅಕ್ಕ ಅವರು ಮನೆ ಸ್ಟಾರ್ಟ್ ಮಾಡಿದ್ದು. ಏಕೆಂದರೆ ನಂದು ರೀಸೆಂಟಾಗಿ 1 ಇಯರ್ ಆಯಿತು ನಮ್ಮ ಮನೆ ಕಂಪ್ಲೀಟಾಗಿ ಗೃಹ ಪ್ರವೇಶ ಆಗಿ. ತಂಗಿ ಮನೆ ಆಲ್ರೆಡಿ ಆಗಿದೆ. ಒಬ್ಬಳೇ ಇದ್ದಿದ್ದು. ಅಕ್ಕನ ಮನೆ ಒಂದು ಆಗಿಬಿಟ್ರೆ ಏನಾದರೂ ಯಾರಿಗಾದರೂ ಖುಷಿ. ಯಾರಿಗೆ ಎಷ್ಟು ಖುಷಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನನಗಂತೂ ತುಂಬಾ ಖುಷಿಯಾಯಿತು. ಮಕ್ಳುಗಳು ಹೀಗೆಲ್ಲ ಆಡಿಕೊಂಡು ಇದ್ದರು. ಹೀಗೆ ಎಲ್ಲ ಕಟ್ ಮಾಡಿಕೊಂಡು ಫುಲ್ಲು ಕೀಟ್ಲೆ ಮಾಡ್ತಾಯಿದ್ಲು. ತಂಗಿ ಏನು ಹೇಳ್ತಾಯಿದ್ಲು ಅಂತೇಳಿ ನಾನು ಅವಳ ಜೊತೆ ಸಣ್ಣ ಪುಟ್ಟದಾಗಿ ಜಗಳಾಡ್ತಾ ಇದ್ವಿ. ನಮ್ಮ ಅಕ್ಕ ಎಲ್ಲಿ ಆಗಲಿ ಅವ್ರ ಮನೆ ಕೆಲಸ ಆಗಲಿ, ನಮ್ಮ ಮನೆ ನನ್ನ ತಂಗಿ ಮನೆ ಅಮ್ಮನ ಮನೆ ಕೆಲಸ ಎಲ್ಲರ ಜೊತೆ ಸೇರಿ ಮಾಡ್ತಾಳೆ. ಮತ್ತು ಚಿಕನ್ ನೋಡಿ ಚಿಕನ್ ಚಿಕನ್ ಸಾಂಬಾರು ಮಾಡೋಣ ಅಂತೇಳಿ ಗಟ್ಟಿ ಕೋಳಿ ತಂದಿದ್ರು. ಹಾಗೆಯೇ ಮತ್ತಿ ಮೀನು ಅಂತೀವಿ, ಮತ್ತಿ ಮೀನು ತಂದಿದ್ರು. ಹಾಗಾಗಿ ಸ್ವಲ್ಪ ತವಾ ಫ್ರೈ ಮಾಡಿದೆ. ಇನ್ನು ಸ್ವಲ್ಪನ ಹಾಗೆ ಎಣ್ಣೆಲಿ ಬಿಟ್ಕೊಳ್ಳೋಣ ಅಂತೇಳಿ ಬಿಟ್ಕೊಂಡೆ. ನೋಡಿ ಚಿಕನ್ ಸಾರು ಆಗಿತ್ತು, ಕಡುಬು ಆಗಿತ್ತು. ಮೀನು ಫ್ರೈ ಎಲ್ಲ ಮಾಡಿದ ನಂತರ ಎಲ್ಲನೂ ಆಲ್ಮೋಸ್ಟು ಸ್ವಲ್ಪ ಡ್ರಿಂಕ್ಸ್ ಪಾರ್ಟಿ ಇಟ್ಕೊಂಡಿದ್ರು ಗಂಡಸರೆಲ್ಲ. ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಮಾಡಿಕೊಂಡು ಅವ್ರ ಜೊತೆ ನಾವು ಕೂತ್ಕೊಂಡು ಮಾತಾಡ್ತಾಯಿದ್ವಿ, ಹಿಂಗೆ ಪ್ಲ್ಯಾನ್ ಮಾಡಿ ಅಂತ. ಬಟ್ ಅವ್ರಿಗೆ ಹೇಳಿದ್ದಕ್ಕೆ ಇಷ್ಟು ತಲೆ ಕೆಡಿಸ್ಕೊಬೇಡಿ, ನಿಮ್ಮ ಯೋಚನೆ ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಹಾಗೆ ಮಾಡಿ ಅಂತ ಹೇಳ್ತಾಯಿದ್ವಿ.
ಸರಿ ಅಂತ ಹೇಳಿ ನಮಗೂ ಹೊರಡಬೇಕಾಗಿತ್ತು, ಹೊರಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತೀವಿ. ಅಷ್ಟರೊಳಗೆ ಅಕ್ಕನ ಮಗಳಿಂತೂ ಅಕ್ಕನ ಮಗಳ ಹೆಸರು ಅಕ್ಕನ ಮಗಳಿಂತೂ ಅಜ್ಜಿ ಹೋಗಬೇಡ ಅಂತ ಹೇಳಿ ಹೇಳ್ತಾ ಇದ್ಲು. ಸರಿ ಅಮ್ಮ ಉಳ್ಕೊ ಅಂತ ಹೇಳಿ ಅಮ್ಮನ್ನ ಅಲ್ಲೇ ಉಳಿಸಿ ನಾವು ತಂಗಿ ಹಸ್ಬೆಂಡು ಹಾಗೆ ಅಪ್ಪ ಮಕ್ಕಳು ಹೊರಟ್ವಿ. ಹಾಗೆಯೇ ಹೊರಟ ನಂತರ ಹೀಗೇ ಅಪ್ಪನ ಮನೆಗೆ ಬಂದು ಅಪ್ಪನ ಜೊತೆ ಎಲ್ಲ ಒಂದು 5 ನಿಮಿಷ ಕೂತ್ಕೊಂಡು ಮಾತಾಡಿ ಅಪ್ಪನ ಮನೆಗೆ ಬಿಟ್ಟು ನಾವು ಊರಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ನಮಗೂ ಲೇಟಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.